ರಾಣಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಪುಟ್ಟಕ್ಕ ರಾಣಿಗೆ ನಿಮ್ಮಪ್ಪನ ಬಳಿ ಕರ್ಕೊಂಡೋಗಿರ್ತೀನಿ ಅಂತ ಮಾತು ಬೇರೆ ಕೊಟ್ಟಿರ್ತಾಳೆ. ಅದು ಅಲ್ಲದೆ ಆ ವಿಚಾರನ ಯಾರಿಗೂ ಹೇಳಬಾರ್ದು, ಅದರಲ್ಲೂ ನಿನ್ನ ಮಾವನಿಗೆ ಹೇಳಲೇಬಾರ್ದು ಅಂತ ಇಲ್ಲಿ ಮಾತು ಸಹ ತಗೊಂಡಿರ್ತಾಳೆ ಪುಟ್ಟಕ್ಕ ರಾಣಿ ಹತ್ರ. ಮಾರನೇ ದಿನ ಮಾಮ ಜೈಲಿಗೆ ರಾಣಿನ ಕರ್ಕೊಂಡು ಹೋಗೋಣ ಅಂತ ಕರೆದ್ರೆ ರಾಣಿ ಮಾತ್ರ ಬರಲ್ಲ. ರಾಣಿ ಇವತ್ತು ನಿಮ್ಮಮ್ಮನ ಹತ್ರ ಹೋಗೋಣ, ಅದು ಅಲ್ಲದೆ ಲಂಬೋದರ್ ಸರ್ರು ಬರ್ತಾ ಇದ್ದಾರೆ, ಹಾಗಾಗಿ ಜೈಲಿಗೆ ಹೋಗೋಣ ಅಂದರೆ ರಾಣಿಗೆ ಯಾಕೋ ಮನಸ್ಸೇ ಇಲ್ಲ. ಯಾಕಂದರೆ ಇಲ್ಲಿ ಪುಟ್ಟಕ್ಕ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದ್ರಿಂದ ಅಪ್ಪನ ನೋಡಬೇಕು ಅನ್ನೋ ಖುಷಿಲೇ ರಾಣಿ ಇರ್ತಾಳೆ. ಹಾಗಾಗಿ ಅಮ್ಮನ ನೋಡಬೇಕು ಅನ್ನೋ ಆಸೆ ಅವಳಿಗೆ ಇರಲ್ಲ. ಕೊನೆಯದಾಗಿ ಅಜ್ಜಿ ಅವಳನ್ನ ಹೊರ ಕರೆದ ತಕ್ಷಣ ರಾಣಿ ಮಾಮ ತಡಿ ಬರ್ತೀನಿ ಅಂತ ಮೊದಲು ಹೋಗಿ ಪುಟ್ಟಕ್ಕನ ಹತ್ರ ಮಾತಾಡ್ತಾಳೆ. ಪುಟ್ಟಕ್ಕ ಇದ್ದವಳು, ನೋಡು ರಾಣಿ, ನಾವು ಅಪ್ಪನ ಹತ್ರ ಯಾವತ್ತಾರು ಹೋಗ್ಬೋದು, ಆದರೆ ಅಪ್ಪನ ಹತ್ರ ಹೋಗೋದ್ಕಿಂತ ಮುಂಚೆ ನೀನಿವತ್ತು ಅಮ್ಮನ ಹತ್ರನೇ ಮೊದಲು ಹೋಗಬೇಕು ಅಂತ ಪುಟ್ಟಕ್ಕ ಹೇಳ್ತಾಳೆ. ಅದಕ್ಕೆ ರಾಣಿ ಇದ್ದವಳು, ಏನಜ್ಜಿ ಹೇಳ್ತಿದೀಯಾ, ನೀನಿವತ್ತು ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ಲ? ಹೌದು, ನಾನು ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ, ಆದರೆ ಅಪ್ಪನ ಬಗ್ಗೆ ತುಂಬ ಗೊತ್ತಿರೋದು ನಿಮ್ಮಮ್ಮನಿಗೆ. ಹಾಗಾಗಿ ನೀನಿವತ್ತು ಮಾಮನ ಜೊತೆ ಜೈಲಿಗೆ ಹೋಗು. ಅಲ್ಲಿ ಹೋಗಿ ಅಪ್ಪನ ಬಗ್ಗೆ ತುಂಬ ನೀನು ನಿಮ್ಮಮ್ಮನ ಹತ್ರ ಕೇಳು. ನೀನು ಕೇಳಿದರೆ ಅಪ್ಪನ ಬಗ್ಗೆ ಎಲ್ಲ ವಿಚಾರನೂ ನಿಮ್ಮಮ್ಮ ಕಾವೇರಿ ಹೇಳೇ ಹೇಳ್ತಾಳೆ. ಅವಳು ಯಾವ ಕಾರಣಕ್ಕೂ ಮುಚ್ಚುಮರೆ ಮಾಡಲ್ಲ. ಅದು ಅಲ್ಲದೆ ನೀನಂದರೆ ಅವಳಿಗೆ ತುಂಬ ಇಷ್ಟ. ನೀನು ಕೇಳಿದರೆ ಎಲ್ಲ ಸತ್ಯನೂ ಹೇಳೇ ಹೇಳ್ತಾಳೆ. ಮೊದಲು ನೀನು ಮಾಮನ ಜೊತೆ ಜೈಲಿಗೆ ಹೋಗಿ ಅಪ್ಪನ ಬಗ್ಗೆ ಎಲ್ಲ ತಿಳ್ಕೊಂಡು ಬಾ ಅಂತ ಹೇಳ್ತಾಳೆ. ಅದೇ ಸರಿಯಾಗಿ ಸರಿ ಆಯಿತು, ನಾನು ಮಾಮನ ಜೊತೆ ಇವತ್ತು ಅಮ್ಮನ ನೋಡೋಕ್ಕೆ ಹೋಗ್ತೀನಿ, ಅಮ್ಮನ ಹತ್ರನೇ ಅಪ್ಪನ ಬಗ್ಗೆ ಎಲ್ಲ ಕೇಳ್ತೀನಿ. ಮಾಮ ಯಾಕೆ ಅಪ್ಪನ ಸಿಟ್ಟು ಮಾಡೋದು, ಅವರು ನೋಡಬಾರ್ದು ಅಂತ ಯಾಕೆ ಹೇಳ್ತಾರೆ ಮಾಮ, ಎಲ್ಲ ಬಗ್ಗೆನೂ ನಾನು ಅಮ್ಮನ ಹತ್ರನೇ ಕೇಳ್ತೀನಿ ಅಜ್ಜಿ ಅಂತ ಹೇಳ್ತಾಳೆ. ಈ ಕಡೆ ಮಾಮನ ಹತ್ರ ಬಂದು, ಸರಿ ಮಾಮ, ನಾನಿವತ್ತು ನಿಮ್ಮ ಜೊತೆ ಜೈಲಿಗೆ ಅಮ್ಮನ ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಮಣಿ ಎಷ್ಟೇ ಹೇಳಿದ್ರೂ ಬಾಲ ನಂಬ್ತಾನೆ ಇರಲ್ಲ. ನನ್ನ ಹತ್ರ ಸಾಕ್ಷಿ ಸಮೇತ ಇದೆ, ಆದರೆ ಸಾಕ್ಷಿ ಮಾತ್ರ ಈಗ ನನ್ನ ಕೈಲಿಲ್ಲ, ಅದು ಕಳೆದೋಗಿದೆ. ಆದರೆ ಬಾಲ, ನಿನ್ನ ಹೆಂಡತಿ ಮಾತ್ರ ಈ ಕೊಲೆ ಮಾಡಿಲ್ಲ, ಅದು ಸಾಕ್ಷಿ ಸಮೇತ ಪ್ರೂವ್ ಆಗುತ್ತೆ, ನನ್ನ ನಂಬು ಅಂತ ಇಲ್ಲಿ ಮಣಿ ಎಷ್ಟೇ ಬಾಲಂಗೆ ಹೇಳಿದ್ರು ಆ ಬಾಲ ಮಾತ್ರ ಅರ್ಥ ಮಾಡ್ಕೊತಾನೆ ಇರಲ್ಲ. ಕೊನೆಯದಾಗಿ ಸರಳ ಬಂದು, ಅಮ್ಮ ಏನಮ್ಮ ಮಾಡಿದೆ, ರಾಣಿ ಅಮ್ಮನ ನೋಡಕ್ಕೆ ಹೋಗ್ತೀನಿ ಅಂದರೆ ಯಾವಾಗಲೂ ಖುಷಿಯಿಂದ ಹೋಗ್ತಿದ್ಲು, ಅವಳಿಗೆ ಆ ಸಂತೋಷ ತುಂಬ ಇರ್ತಿತ್ತು. ಅದು ಅಲ್ಲದೆ ಅವಳು ಈ ಭಾನುವಾರಕ್ಕೆ ಕಾಯ್ತಾ ಇದ್ಲು, ಯಾಕೆಂದರೆ ಕಾವೇರಿ ನೋಡಬೇಕು ಅಂತ ಆಸೆ ಅವಳಿಗೆ ತುಂಬ ಇರುತ್ತೆ. ಆದರೆ ಈ ಸಲ ಮಾತ್ರ ಇವರು ಬಂದು ರಾಣಿ ಕರ್ಕೊಂಡು ಹೋಗ್ತೀನಿ ಅಂದರು, ಅವಳಿಗೆ ಮನಸ್ಸೇ ಇರಲಿಲ್ಲ. ಅಂಥದ್ದೇನಮ್ಮ ಮಾಡಿದೆ ಅಂತ ಕೇಳಿದಾಗ, ನಾನು ಹೇಳಿರಲಿಲ್ವ ನಿನಗೆ, ಎಲ್ಲಿ ಕೀ ಕೊಟ್ಟರೆ ಎಲ್ಲಿ ಕುಣಿಯುತ್ತೋ ಅಲ್ಲೇ ಕುಣಿಯುತ್ತೆ, ಹಾಗೆ ರಾಣಿಯಿಂದನೇ ಈ ಕೆಲಸ ಆಗುತ್ತೆ ನೋಡು ಅಂತ ಪುಟ್ಟಕ್ಕ ಸರಳಂಗೆ ಹೇಳ್ತಾರೆ. ಇಷ್ಟು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ.